ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಾಗೆ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಹಾಗೆ ಬೆಳಿಗ್ಗೆನೆ ಅಮ್ಮ ತಿಂಡಿಗೆ ಅಂತ ಹೇಳ್ಬಿಟ್ಟು ಇವತ್ತು ಬಿಸಿ ಬಿಸಿ ಮುದ್ದೆ ಮತ್ತು ಬೇಳೆ ಸೊಪ್ಪು ಹಾಕಿ ಸೊಪ್ಪು ಸಾರು ಮಾಡಿದರು. ಹಾಗೆ ವೆದರು ಕೂಡ ತುಂಬ ಕೂಲಾಗಿತ್ತು. ಸೊ ವೆದರ್ ಜೊತೆಗೆ ಬಿಸಿ ಬಿಸಿ ಮುದ್ದೆ ತಿಂತಾರೆ ಎಷ್ಟು ಮಜಾ ಆಗಿರುತ್ತಲ್ವಾ. ನಮ್ಮ ದೇವ್ರಿಗೆ ಗುಡಿ ಕೊಟ್ಟರು ಪರ ಮಾಡ್ಬೇಕಲ್ಲ ಮಾಡ್ತೀನಿ. ಅವಳು ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಗೆ ಶಕ್ತಿ ಕೊಟ್ಟು ಅವಳು ಜ್ಞಾನ ಕೊಡ್ರೆ ಮಾಡೋದೇನು ಮತ್ತೆ ಅವ್ರಿಗೆ ಏನೋ ಕೊಟ್ಟರು ಮಾಡೋದು ಅಂತೆ ಪರ ಮಾಡ್ಬೇಕು ಏನಾದ್ರ. ಹಾಗೆ ಮಧ್ಯಾಹ್ನ ಚಿಂಟು ಮುಡಿ ಕೊಡೋದ್ರ ಬಗ್ಗೆ ಅಜ್ಜಿ ಜೊತೆ ಮಾತಾಡ್ತಾ ಇದ್ರು ನಮ್ಮ ಅಜ್ಜಿ. ಹಾಗೆ ಇದು ಈವ್ನಿಂಗು ಅಜ್ಜಿ ಮತ್ತು ಅಮ್ಮ ಇಬ್ಬರು ಸೇಡ್ಕೊಂಡು ಬೇಳೆ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಯಾಕಂದರೆ ನರೇಶ್ ಬರ್ತಾ ಇದ್ದಾರೆ ನಾಳೆ, ಅದಕ್ಕೋಸ್ಕರ ಅಮ್ಮ ನಾಳೆ ಬೆಳಿಗ್ಗೆನೇ ಊರಿಗೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ಕೆಲಸ ಇರೋದ್ರಿಂದ ಅವರು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೇಳೆ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು. ಹಾಗೆ ಎಲ್ಲ ಹೂರ್ಣ ಎಲ್ಲ ಕಲಸಿಕ್ಬಿಟ್ಟು ಅಜ್ಜಿ ಹೊಸ್ಮನೆ ಹತ್ರ ಹೋಗೋಣ, ಮತ್ತು ಟೆರೆಸ್ಗೆ ನೀರು ಕೂಡ ಹಾಕಿಲ್ಲ, ಕ್ಯೂರಿಂಗ್ ಆಗಬೇಕಲ್ವ ಅಂತ ಹೇಳ್ಬಿಟ್ಟು ಮೇಲೆ ನೀರು ಲೋಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿಗೆ ಬಂದು ನೀರೆಲ್ಲ ಚೆನ್ನಾಗಿ ಇಲ್ಲಿಗೆ ತುಂಬಿಸಿದ್ದೀವಿ ನೋಡಿ, ಕ್ಯೂರಿಂಗ್ ಆಗಬೇಕಲ್ಲ. ಸೊ ಮಳೆ ನೀರು ಕೂಡ ಸ್ವಲ್ಪ ಬಂದಿರೋದ್ರಿಂದ ನೀರು ನಾವು ಜಾಸ್ತಿ ಅಷ್ಟು ಖರ್ಚೇನು ಮಾಡ್ತಾಯಿಲ್ಲ. ಹಾಗೆ ಮಧ್ಯದಲ್ಲಿ ಕಟ್ಟೆ ಕಟ್ಟಿದ್ದಾರೆ. ಸೊ ಈ ಕಡೆಗೆ ಸ್ವಲ್ಪ ನೀರು, ಆ ಕಡೆಗೆ ಸ್ವಲ್ಪ ನೀರು ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಲ್ಪ ಜಾಸ್ತಿ ನೀರು ತುಂಬಿದೆ. ಹಾಗೆ ಈ ಕಡೆಗೇನು ನೀರು ಹಾಕೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬರೀ ಫ್ರಂಟಿಗೆ ಮಾತ್ರನೇ ನೀರು ಹಾಕ್ಬಿಟ್ಟು ಬಂದ್ವಿ. ಹಾಗೆ ಇಲ್ಲಿ ನೋಡಿ ಫುಲ್ ಟೆರೆಸ್ ಯಾವ ಥರ ಕಾಣಿಸ್ತಿದೆ ಅಂತ, ವ್ಯೂ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿನೂ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅಜ್ಜಿ ಅಲ್ಲೇ ಪಾಪು ಕರ್ಕೊಂಡು ಹೋಗ್ತಾಯಿದ್ರು. ನಾನು ಅಮ್ಮ ಇಲ್ಲೇ ಹೊಸ್ಮನೆ ಹತ್ರ ಇದ್ವಿ. ಹಾಗೆ ಒಳಗಡೆ ಯಾವ್ದ್ಯಾವುದು ಎಲ್ಲೆಲ್ಲಿಗೆ ಬರಬೇಕು ಅಂದರೆ ಸಿಂಕು, ಡೈನಿಂಗ್ ಟೇಬಲ್ ಯಾವ್ಯಾವುದು ಎಲ್ಲೆಲ್ಲಿಗೆ ಬರಬೇಕು, ಎಲ್ಲೆಲ್ಲಿಗೆ ಸೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ನೋಡಿ ಟೆರೆಸ್ ಮೇಲೆ ಬಂದು ಈ ಥರ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಂದ ಡೈರೆಕ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನೋಡಿ ಅಜ್ಜಿ ಒಬ್ಬಟ್ಟನ್ನ ತಡ್ತಾ ಇದ್ದಾರೆ, ಅಮ್ಮ ಒಬ್ಬಟ್ಟನ್ನ ಬೇಯಿಸೋಕ್ಕೆ ರೆಡಿಯಾಗಿದ್ದರು. ಹಾಗೆ ಇವ್ರು ಒಬ್ಬಟ್ಟು ಮಾಡ್ತಾ ಇರೋದಕ್ಕೆ ಕಾರಣ ಏನಂದರೆ, ಒಂದು ನರೇಶ್ ಬರ್ತಾ ಇದ್ದಾರಂತ, ಇನ್ನೊಂದು ನರೇಶ್ಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಇನ್ನು ಅವ್ರು ಬರ್ತಾ ಇದ್ದಾರಲ್ವ, ಅದಕ್ಕೆ ಅವ್ರಿಗೆ ಒಬ್ಬಟ್ಟು ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಕಲಸಿಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವಾಗ ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನು ಬೇಯಿಸ್ಬಿಟ್ಟು ಮಿಕ್ಕಿದ್ದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನರೇಶ್ ಬಂದಾಗ ಬಿಸಿ ಬಿಸಿ ಹಾಕ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಮ್ಮ ಮತ್ತು ಅಜ್ಜಿ ಬೇಯಿಸ್ತಾಯಿದ್ರು. ನಾನು ಸರಿ ನನಗೇನು ಕೆಲಸ ಇರಲಿಲ್ವಲ್ಲ, ಕುತ್ಕೊಂಡು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ತಾ ಇದೆ. ಹಾಗೆ ಅಮ್ಮ ಬಿಸಿ ಬಿಸಿದೊಂದು ಹಾಕ್ಕೊಡ್ತೀನಿ, ಟೇಸ್ಟ್ ಹೆಂಗೈತೆ ಅಂತ ಹೇಳು ಅಂತ ಹೇಳ್ತಿದ್ರು. ಸ್ವೀಟ್ ಕಡಿಮೆ ಆಯಿತಾ ಅಥವಾ ಜಾಸ್ತಿ ಆಯ್ತಾ ಅಂತ ಯಾವಾಗ ಅಷ್ಟೇ ನಮ್ಮಮ್ಮ ಏನಾದರೂ ಅಡುಗೆ ಮಾಡಿದ್ರೆ ನನಗೇನೆ ಟೇಸ್ಟ್ ಕೊಡ್ತಾರೆ, ಫಸ್ಟು ನೀನು ಟೇಸ್ಟ್ ನೋಡು ಹೇಳು ಅಂತ. ಹಾಗೆ ಮೊನ್ನೆ ಶುಕ್ರವಾರನೂ ಕೂಡ ಚಿಕನ್ ನಾನ್ ವೆಜ್ ಅಡುಗೆ ಮಾಡಿದ್ರಲ್ಲ, ಆವಾಗಲೂ ಅಷ್ಟೇ ನನಗೆ 2-3 ಸಲ ಟೇಸ್ಟ್ ನೋಡು ಮತ್ತು ಚಿಕನ್ ಬೆಂದಿದೆಯಾ, ಟೇಸ್ಟ್ ನೋಡು ಹೆಂಗೈತೆ ಚೆನ್ನಾಗಿದೆಯಾ ಅಂತ ನನಗೇನೆ ಕೇಳ್ತಾಯಿದ್ರು. ಹಾಗೆ ನಮ್ಮ ಮನೇಲಿ ನಾನೊಂಥರ ಟೇಸ್ಟ್ ರಿವ್ಯೂ ಕೊಡೋಕ್ಕೆ ಅಂತ ಇದ್ಬಿಟ್ಟಿದ್ದೀನಿ ನೋಡಿ. ಹಾಗೆ ಸೊ ಒಬ್ಬಟ್ಟೆಲ್ಲ ಬೇಯಿಸ್ತಾಯಿದ್ರು, ಒಂದು ಹಾಕಿದ್ರು. ಸರಿ ನೀನು ಮತ್ತು ಚಿಂಟು ಇಬ್ಬರು ತಿಂದು ನೋಡಿಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು ಅಂತ ಹೇಳ್ತಾಯಿದ್ರು ಅಮ್ಮ. ಹಾಗೆ ಸರಿ ಅಮ್ಮ ನೀವು ಒಬ್ಬಟ್ಟೆಲ್ಲ ಬೇಯಿಸಿಡಿ, ನಾನು ಮತ್ತು ಚಿಂಟು ಹೆಂಗೈತೆ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಇದು ಅಮ್ಮ ಒಬ್ಬಟ್ಟು ಬೇಯಿಸ್ತಾಯಿದ್ರಲ್ಲ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಒಬ್ಬಟ್ಟು ಬೇಯಿಸ್ತಾ ನಾವು ಮಾತಾಡ್ತಾಯಿದ್ವಿ, ಹೊಸ ಮನೆಗೆ ಎಷ್ಟು ಖರ್ಚಾಗಿತ್ತು, ಹಾಗೆ ಏನು ಖರ್ಚಾಗ್ತಿದೆ. ನನ್ನ ತಮ್ಮ ಬೇರೆ, ಅವನು ಕೂಡ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವನು ಮೋಲ್ಡಿಂಗ್ ಆಗಿದ್ದು ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ಹೋದ ಕೆಲಸಕ್ಕೆ. ಪಾಪ ಒಂದೇನೋ ಕೂಡ ಇರಲಿಲ್ಲ. ಇನ್ನು ಮನೆ ಕಟ್ತಾಯಿದ್ದೀವಿ ಅಂದಮೇಲೆ ಇನ್ನು ಮನೇಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಪಾಪ ಕೆಲ್ಸಕ್ಕೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋದ. ಹಾಗೆ ನೋಡಿ ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದಾನೆ ಚಿಂಟು. ಸ್ವೀಟು ಅಲ್ಲಿ ಸ್ವೀಟು ಹೆಂಗಾಯ್ತಮ್ಮ? ಅಮ್ಮಿ ಅಮ್ಮಿ ಸೂಪರ್ ಅಂತ ಹೇಳು. ಸೂಪರ್. ಹಾಗೆ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೆ, ಚಿಂಟುಗೆ ತಿನ್ನಿಸ್ಬಿಟ್ಟು ಅವನು ಅಮ್ಮ ಸಾಕು ಅಂತ ಹೇಳ್ಬಿಟ್ಟು ಹೋದ. ಸರಿ ಇರು ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಿಂತಾಯಿದ್ದೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಹಾಗೆ ಒಬ್ಬಟ್ಟು ಕೂಡ ಸಾಫ್ಟಾಗಿದೆ. ಬೇಳೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅಮ್ಮಂಗೆ ಹಂಗೆ ಹೇಳಿದ ತಕ್ಷಣ ಅಮ್ಮ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ರು. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು.
ಎಲ್ಲರೂ ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರ ಮಾಡೋದು. ಅದಕ್ಕೆ ರೆಸಿಪಿ ಬಿಡಲಿಲ್ಲ ನಾನು, ಇಲ್ಲಾಂದಿದ್ರೆ ನಾವೇನಾದರೂ ಹೊಸ್ದಾಗಿ ಮಾಡಿದರೆ ರೆಸಿಪಿ ಬಿಡ್ತಾಯಿದ್ದೆ. ಹಾಗೆ ಒಬ್ಬಟ್ಟಿಗೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಮುಂದೆ ಇಕ್ಕಿದ್ದೆ. ನೋಡಿ ಅಮ್ಮ ಇಷ್ಟು ಒಬ್ಬಟ್ಟನ್ನ ರೆಡಿ ಮಾಡಿ ಇಕ್ಕಿದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಷ್ಟು ಒಬ್ಬಟ್ಟನ್ನ ರೆಡಿ ಮಾಡಿದ್ದಾರೆ. ಊಟ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸಿದ್ರು. ಹಾಗೆ ಸ್ವಲ್ಪ ತಣ್ಣಗಾದರೆ ಒಬ್ಬಟ್ಟನ್ನ ಎತ್ತಿಡೋಕ್ಕೆ ಸರಿಯಾಗುತ್ತೆ. ಬಿಸಿ ಬಿಸಿ ಎತ್ತಿಟ್ರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಗಾಳಿಗಿಡು ಸ್ವಲ್ಪ, ಆಮೇಲೆ ಎತ್ತಿಡೋಣ ಒಂದು ಬಾಕ್ಸಿಗೆ ಹಾಕಿ ಅಂತ ಹೇಳ್ಬಿಟ್ಟು ನಾನು ಫ್ಯಾನ್ ಮುಂದೆ ಇಟ್ಟು ನೋಡಿ ತಣ್ಣಗೆ ಮಾಡ್ತಾಯಿದ್ದೀನಿ. ಇದೊಂದು ಕೆಲಸ ಕೊಟ್ಟಿದ್ರು ನನಗೆ. ಹಾಗೆ ನರೇಶು ಬರ್ತೀನಂತ ಹೇಳಿದರು. ಹಾಗೆ ಮತ್ತೆ ಫೋನ್ ಮಾಡಿದ್ಮೇಲೆ ನಾನು ಬರಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಜ್ಜಿ ನಾವು ತುಂಬಾ ಬೇಜಾರಾಗಿತ್ತು ನಮಗೂ. ಮೋಲ್ಡಿಂಗ್ ದಿನವೂ ಬರಲಿಲ್ಲ ಮತ್ತು ಇವಾಗೂ ಬರಲ್ಲ ಅಂತ ಹೇಳ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಇದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತೇ ನರೇಶ್ ಬರಬೇಕಾಗಿತ್ತು ಬಟ್ ಬಂದಿರಲಿಲ್ಲ. ಹಾಗೆ ಸರಿ ಆಯಿತು ಹೊಸ್ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಿ ನಾವು ಹೊಸ್ಮನೆ ಹತ್ರ ಬಂದು ನೀರೆಲ್ಲ ಹಾಕ್ಬಿಟ್ಟು ಟೆರೆಸ್ ಮೇಲೆ ಬಲ್ಪ್ ಹತ್ತಾ ಇರಲಿಲ್ಲ ಒಳಗಡೆ. ಯಾಕೆಂದರೆ ಇವಾಗ ಮನೆ ಆಗಿರೋದ್ರಿಂದ, ದೊಡ್ಡ ಮನೆ ಆಗಿರೋದ್ರಿಂದ, ಅಂದರೆ ಮೋಲ್ಡಿಂಗ್ ಆಗಿರೋದ್ರಿಂದ ಮನೇಲಿ ಕತ್ಲೆ ಬಿಡಬಾರ್ದು, ಒಂದು ಬಲ್ಪ್ ಇಡಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ಬಲ್ಪೆಲ್ಲ ಇಕ್ಕಿ ಮನೇಲಿ ನೈಟೆಲ್ಲ ಲೈಟ್ ಆನ್ ಮಾಡಿರಲಿ ಅಂತ ಹೇಳ್ಬಿಟ್ಟು ಲೈಟ್ ಫಿಕ್ಸ್ ಮಾಡ್ತಾಯಿದ್ರು. ಹಾಗೆ ಇದು ಮಧ್ಯಾಹ್ನದ ವ್ಲಾಗ್ ನೋಡಿ. ನಮಗೆ ಬರಲ್ಲ ಅಂತ ಹೇಳಿ ಸಂಜೆವರೆಗೂ ನಮಗೆ ಬರಲ್ಲ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸಡನ್ ಸರ್ಪ್ರೈಸ್ ಕೊಟ್ಟರು. ಬಂದಿದ್ದ ತಕ್ಷಣ ಫಸ್ಟು ಬ್ಯಾಗ್ನ ಮನೇಲಿ ಇಟ್ಬಿಟ್ಟು ನಡಿ ಮನೆ ಹತ್ರ ಏನೇನು ರೆಡಿಯಾಗಿದೆ, ಏನೇನು ಕೆಲಸ ಆಗಿದೆ ಅಂತ ನೋಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟು ಹೊಸ್ಮನೆ ಹತ್ರ ಕರ್ಕೊಂಡೋದ್ರು ನರೇಶು. ಫಸ್ಟು ನಾನು ನೋಡಬೇಕು, ಹೊಸ್ಮನೆ ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂತು. ನೋಡಿ ಒಂದು ದಿನ ನಮ್ಮ ಅಜ್ಜಿ ಈ ಥರ ನನಗೆ ಸೇಫ್ಟಿ ಮಾಡಲಿಲ್ಲ, ಸೊಳ್ಳೆ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ಬರೀ ಫ್ಯಾನ್ ಹಾಕೊಂಡು ಮಲ್ಕೊತಾ ಇದ್ವಿ. ಅದೇ ನರೇಶಿಗೆ ನೋಡಿ ಎಷ್ಟು ಸೇಫ್ಟಿ ಮಾಡಿದ್ದಾರೆ. ಬೆಳಗಿಂದ ಜರ್ನಿ ಮಾಡಿ ಸುಸ್ತಾಗಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಮನೆ ಕೆಲಸ ಇರೋದ್ರಿಂದ ಸ್ವಲ್ಪ ಮನೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ರೆಡಿ ಮಾಡಬೇಕಾಗಿತ್ತು. ಹಾಗೆ ಇದು ರೂಮು, ನರೇಶ್ ಮಲಗಿರೋದು ಇದೊಂದು ಚಿಕ್ಕ ರೂಮು. ಹಾಗೆ ಈ ಮನೆ ಓನ್ ಟೂರ್ ಮಾಡಿದ್ದೀನಿ, ಮುಂದಿನ ವೀಡಿಯೋಗಳಲ್ಲಿ ಆದಷ್ಟು ಬೇಗ ಬರುತ್ತೆ. ಈ ಮನೆ ಫುಲ್ ವೀಡಿಯೋ ಯಾವ ಥರ ಇದೆ, ಹಾಗೆ ಈ ಮನೇಲಿ ಎಷ್ಟು ನಾವು ಐಟಮ್ಗಳನ್ನ ಇಕ್ಕಿದ್ದೀವಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.